திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய ನಮ ಶಿವಾಯ. ಇವತ್ತಿನ ದಿನ ಗುರುಮನೆಯ ಭಕ್ತರಿಗೆ, ಗುರುಮನೆಯ ಮಕ್ಕಳಿಗೆ, ಸತ್ಯವನ್ನು ತಿಳಿದವರಿಗೆ, ಸತ್ಯವನ್ನು ಅರಿತವರಿಗೆ, ಗುರುಮನೆಯ ಮಕ್ಕಳು ಭಕ್ತರು, ಇದರಲ್ಲಿ ಸತ್ಯವನ್ನು ಅರಿತ ಮಕ್ಕಳು ಭಕ್ತರು, ಅವರಿಗೆ ಇವತ್ತಿನ ದಿನ ಒಂದು ಪುಣ್ಯದ ದಿನ, ಪವಿತ್ರವಾದ ದಿನ. ಇದಂತೂ ಸತ್ಯ. ಆ ಪುಣ್ಯದ ದಿನವನ್ನು ಕೊಂಡಾಡಲಿಕ್ಕೆ ಬೇಕಾಗಿ, ಆಚರಿಸಲಿಕ್ಕೆ ಬೇಕಾಗಿ ಇವತ್ತು ಅದೆಷ್ಟೋ ಗುರುಭಕ್ತರು, ಗುರುಮನೆಯ ಮಕ್ಕಳು, ಗುರುಭಕ್ತರು ಎಲ್ಲರೂ ಸೇರಿದ್ದಾರೆ ಇವತ್ತಿನ ದಿನ. ಗುರುಮನೆಯ ಭಕ್ತರಿಗೆ ಮುಖ್ಯವಾಗಿ ಕಾರಣ ಏನು? ಗುರುದೇವರ ಜನ್ಮದಿನೋತ್ಸವ, ಗುರುದೇವರು ಭೂಮಿಗೆ ಬಂದ ದಿನ. ನಾವೆಲ್ಲರೂ ಸೇರಿ ಸಂತೋಷದಿಂದ ಏನೋ ಒಂದು ಕೈಲಾದ ಸೇವೆಯನ್ನು ಮಾಡಿ ಗುರುದೇವರನ್ನು ಪ್ರೀತಿಯಿಂದ, ಗೌರವದಿಂದ, ಪೂಜ್ಯನೀಯ ಭಾವನೆಯಿಂದ ಎಲ್ಲ ಭಕ್ತರುಗಳು ಸೇರಿ ಪೂಜಿಸುವ ದಿನ, ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ. ಹಾಗೆ ಇವತ್ತಿನ ದಿನ ಎಲ್ಲ ಭಕ್ತರುಗಳು ಸೇರಿ ಜನ್ಮದಿನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ, ಸಂತೋಷದಿಂದ ಒಂದೇ ಮನೆಯಲ್ಲಿದ್ದು ಅಣ್ಣ ತಮ್ಮಂದರಾಗಿ ಒಗ್ಗಟ್ಟಿನಲ್ಲಿ ಪ್ರೀತಿಯಿಂದ ಆಚರಿಸಿದ್ದೀವಿ ನಿಮ್ಮ ಗುರುದೇವರ ಜನ್ಮದಿನೋತ್ಸವವನ್ನು. ಅದರಲ್ಲಿ ಗುರುದೇವರಿಗೆ ಜನ್ಮದಿನೋತ್ಸವ ಇಲ್ಲ, ಇದು ಸತ್ಯ. ಇದು ನಿಮ್ಮ ಪ್ರೀತಿ, ಇದೆಲ್ಲ ನಿಮ್ಮ ಪ್ರೀತಿ, ನಿಸ್ವಾರ್ಥ ಪ್ರೀತಿ. ಆ ನಿಸ್ವಾರ್ಥ ಪ್ರೀತಿಯಿಂದ ಯಾವುದೋ ಒಂದು ರೀತಿಯಲ್ಲಿ ಅವರು ಹುಟ್ಟಿದ ದಿನವನ್ನು ತಿಳಿದುಕೊಂಡು ಎಲ್ಲ ಭಕ್ತಾದಿಗಳು ಸಂತೋಷದಿಂದ ಆಚರಿಸ್ತಾ ಬಂದಿದ್ದಾರೆ. ಅದರಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಬಹಳ ಸಂತೋಷ ಆಗ್ತದೆ ಅಂತ ಹೇಳೋದು. ಒಂದು ಜ್ಞಾನಿಗಳಿಗೆ, ಒಂದು ಯೋಗಿಗಳಿಗೆ, ಒಂದು ಸತ್ಯದ ದಾರಿಯಲ್ಲಿ ಹೋಗುವವರಿಗೆ ಈ ಜನ್ಮದಿನ ಎಂಬುದೇ ಇಲ್ಲ. ಅದನ್ನು ದೂರ ಮಾಡ್ತಾನೆ ಇರ್ತಾರೆ. ಅವರಿಗೆ ಒಂದೇ ಇರೋದು ಮರಣದ ದಿನ ಯಾವಾಗ ಅಂತ. ಯಾವಾಗ ಮರಣದ ದಿನ? ಯಾವಾಗ ಮರಣದ ದಿನ? ಜನ್ಮದಿನ ಅಲ್ಲಪ್ಪ. ಇಲ್ಲಿ ಜನ್ಮ ಆಗಿ ಆಯಿತು, ಏನು ಮಾಡೋದು? ಜನ್ಮ ಆದ ನಂತರ ಅನುಭವಿಸಲೇಬೇಕು. ಆ ಮರಣದ ದಿನವನ್ನು ಅವರು ನೋಡ್ತಾ ಇರ್ತಾರೆ, ಯಾವಾಗ 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 ಅಂತೇಳಿ. ಅಂಥದ್ರಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಇಷ್ಟು ಪ್ರೀತಿಯಿಂದ ಗುರುವೇ ಅಂತ ಕೇಳುವಾಗ ಸರಿ ಅಂತ ಹೇಳಬೇಕಾಗ್ತದೆ. ಆದರೆ ಸತ್ಯವನ್ನು ತಿಳಿದುಕೊಳ್ಬೇಕು ಅಂತ ಹೇಳೋದಷ್ಟೆ. ಸತ್ಯವನ್ನು ನಾವು ತಿಳಿದುಕೊಳ್ಬೇಕು ಮುಖ್ಯವಾಗಿ. ಆಗ ಜನ್ಮದಿನ ಬಹಳ ಮುಖ್ಯವೇ, ಇಲ್ಲ ಅಂತ ಹೇಳೋದಿಲ್ಲ. ಈ ಜನ್ಮ ಅಂದರೆ ಏನು ಅಂತ ತಿಳಿದುಕೊಳ್ಬೇಕು ಮುಖ್ಯವಾಗಿ. ಈ ಜನ್ಮ ಅಂದರೆ ಏನು? ಜನ್ಮ ಅಂದರೆ ಏನು? ಜನ್ಮ ಅಂತ ಹೇಳಿದರೆ ರೂಪವಾಗಿ ಕಣ್ಣಿಗೆ ಕಾಣುವ ವಿಚಾರಗಳನ್ನೆಲ್ಲ ಜನ್ಮ ಅಂತ ಹೇಳಿದೆ. ರೂಪವಾಗಿ ಕಣ್ಣಿಗೆ ಕಾಣುವ
ಎಲ್ಲ ವಿಷಯಗಳನ್ನು ಜನ್ಮ ಅಂತೇಳಿ. ಒಂದು ಹಸುವಿನ ಜನ್ಮ, ಗೋವಿನ ಜನ್ಮ, ಒಂದು ನಾಯಿಯ ಜನ್ಮ, ಒಂದು ಹಂದಿಯ ಜನ್ಮ, ಒಂದು ಕ್ರೂರ ಮೃಗಗಳ ಜನ್ಮ, ಅದರಲ್ಲಿ ಹುಲಿ, ಸಿಂಹ, ಈ ಕರಡಿ ಇದೆಲ್ಲ ಸೇರ್ತದೆ, ಕ್ರೂರ ಮೃಗಗಳು. ಇನ್ನು ಪಕ್ಷಿಗಳದ್ದು ಜನ್ಮ ಅಲ್ವಾ. 1000 ರೀತಿಯಲ್ಲಿ ಆ ರೂಪಕ್ಕೆ ಸರಿಯಾದ ಒಂದು ಸ್ಥಿತಿಯನ್ನು ಹೇಳಿದ್ದಾರೆ. ಆ ರೂಪ ಇದ್ದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಲ್ವಾ. ಅಲ್ಲಿ ಪಕ್ಷಿ ಉಂಟು ಅಂತೇಳಿ, ಒಂದು ಆನೆ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ, ಅಲ್ಲಿ ಮನುಷ್ಯ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ. ಆ ರೂಪ ಇದ್ದರೆ ಮಾತ್ರ. ರೂಪ ಇಲ್ಲದ್ರೆ ಎಂತ ಅಂತ ಹೇಳೋದು? ಎಂಟಿ ಪ್ಲೇಸಲ್ಲಿ ಎಂತ ಉಂಟು ಅಂತ ಕೇಳಿದರೆ ಎಂತ ಅಂತ ಹೇಳೋದು? ಎಂಟಿ ಪ್ಲೇಸಲ್ಲಿ ಏನೂ ಹೇಳಲಿಕ್ಕೆ ಆಗೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ, ಅದು ಶೂನ್ಯ. ಹೇಳೋದು ಅರ್ಥ ಆಗ್ತದಾ? ಈ ಜನ್ಮ ಅಂದರೆ ಏನು ಅಂತ ಹೇಳೋದು. ಅವೆಲ್ಲ ಜನ್ಮವನ್ನು ದಾಟಿ 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 ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಈ ಮನುಷ್ಯ ಜನ್ಮ, ಈ ಜನ್ಮ ತಾಳಿದ್ದೆಲ್ಲ ಆಯಾಯ ಜನ್ಮಕ್ಕೆ ಅದು ಜೀವಾತ್ಮವೇ. ಹೇಳೋದು ಅರ್ಥ ಆಯಿತಾ? ಮನುಷ್ಯ ಜನ್ಮದಲ್ಲಿ ಜೀವಾತ್ಮ ಅಂತ ಹೇಳಿದ ಹಾಗೆ ಆಯಾಯ ಜನ್ಮಕ್ಕೆ ಅದು ಜೀವಾತ್ಮವೇ. ಯಾವುದು? ಒಳಗಿರುವ ಆತ್ಮ. ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗೊಂದು ರೂಪವನ್ನು ತಾಳಿತ್ತು. ಆ ರೂಪವನ್ನು ತಾಳಿ, ಪವಿತ್ರವಾದ ರೂಪ ಮನುಷ್ಯ ಜನ್ಮವನ್ನು ತಾಳಿ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಏನು? ಮುಖ್ಯವಾಗಿ ಈ ಜನ್ಮದಲ್ಲಿ ತಿಳಿದುಕೊಳ್ಳಬೇಕಾದ ವಿಚಾರ ಏನು? ಏನಂತ ತಿಳಿದುಕೊಳ್ಬೇಕು? ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ತಿಳಿಯುವುದು ಏನು ಗೊತ್ತಾ? ನಾನು ಯಾರು ಅಂತೇಳಿ, ನಾನು ಯಾಕೆ ಬೇಕಾಗಿ ಹುಟ್ಟಿದೆ ಅಂತೇಳಿ, ನಾನು ಏನು ಮಾಡಬೇಕು, ನನ್ನ ಕೆಲಸಗಳೇನು, ನನ್ನ ಕರ್ತವ್ಯವೇನು ಎಂಬ ಚಿಂತನೆ ಮಾತ್ರ ಬರ್ತದೆ. ಆಗ ಮನುಷ್ಯ ಜನ್ಮ ಯಾಕೆ ಬೇಕಾಗಿ ಆಯಿತು ಅಂತೇಳಿ ಈಗ ಆಲೋಚನೆ ಮಾಡಬೇಕಾದ ವಿಷಯ. ಎಲ್ಲ ಜನ್ಮವನ್ನು ದಾಟಿ ದಾಟಿ ಎಲ್ಲ ಜನ್ಮ ಆಗೋದು ಮನುಷ್ಯ ಜನ್ಮ ಪಡೀಲಿಕ್ಕೆ ಬೇಕಾಗಿ. 84 ಲಕ್ಷ ಜೀವರಾಶಿಗಳು ಅಂತ ಹೇಳೋದು ಅದು ಮನುಷ್ಯ ಜನ್ಮವನ್ನು ಪಡೀಲಿಕ್ಕೆ ಬೇಕಾಗಿ. ಕೊನೆಯ ಜನ್ಮ ಅದು ಮನುಷ್ಯ ಜನ್ಮ ಅಂತೇಳಿ. ಅವೆಲ್ಲ ಜೀವರಾಶಿಗಳು ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತೇಳಿ ಪ್ರಯತ್ನ ಪಟ್ಟು 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 ಅದು ಎಷ್ಟೋ ವರ್ಷಗಳು, ಎಷ್ಟೋ ಲಕ್ಷ ವರ್ಷಗಳು, ಎಷ್ಟೋ ಕೋಟಿ ವರ್ಷಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಾಯಿತು. ಈ ಮನುಷ್ಯ ಜನ್ಮಕ್ಕೆ ಬಂದ ನಂತರ ತಾನು ಏನು ಮಾಡಬೇಕು ಎಂಬ ಅರಿವಿಲ್ಲ. ಇದು ಸತ್ಯ. ಮನುಷ್ಯ ಜನ್ಮಕ್ಕೆ ಬಂದ ನಂತರ ನಾನು ಏನು ಮಾಡಬೇಕು, ಯಾವ ರೀತಿ ಇರಬೇಕು ಎಂಬ ಅರಿವು ಇರುವುದಿಲ್ಲ. ಈ ಅರಿವನ್ನು ಯಾರು ಒಬ್ಬ ತಿಳಿದುಕೊಳ್ತಾನೋ ಅವನು ಮನುಷ್ಯ ಜನ್ಮವನ್ನು ಸರಿಯಾಗಿ ಪರಿಪೂರ್ಣವಾಗಿ ಅನುಭವಿಸಿ ಆ ಪರಮಾತ್ಮನೇ ಆಗಿಬಿಡ್ತಾನೆ. ಬೇರೇನಾಗುವುದಿಲ್ಲ ಅವನು. ಅಷ್ಟು ಪವಿತ್ರವಾದ ಸ್ಥಿತಿ ಉಂಟು ಈ ಮಾನವನ ಒಳಗೆ. ಎಲ್ಲವನ್ನು ದಾಟಿ ಬಂದಿದ್ದೀನಿ, ಇನ್ನೇನೋ ಸ್ವಲ್ಪ ಇರೋದು. ಹಾಗಾದರೆ ಜೀವಾತ್ಮ ಇದ್ದರೆ ಮಾತ್ರ ಪರಮಾತ್ಮ. ಜೀವಾತ್ಮ ಇಲ್ಲದ್ರೆ ಪರಮಾತ್ಮ ಇಲ್ಲ. ಆ ಪರಮಾತ್ಮ ಅಂತ ಹೇಳಿದರೆ ಒಂದು ದೇಹ ಬೇಕಿ, ಆ ದೇಹದೊಳಗೆ ಒಂದು ಚೈತನ್ಯ ಬೇಕಿ, ಒಂದು ಆತ್ಮ ಬೇಕಿ. ಅಂಥ ಸಮಯದಲ್ಲಿ ಮಾತ್ರ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಬೋದು. ಭಗವಂತ ಅಂದರೆ ಏನು ಅಂತೇಳಿ, ಆ ಸತ್ಯ ಅಂದರೆ ಏನು ಅಂತೇಳಿ, ಇಷ್ಟು ದೂರದ ಪಯಣ ಅಂದರೆ ಏನು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೋದು. ಹೇಳೋದಾಯ್ತಾ? ಜೀವಾತ್ಮ ಇದ್ದರೆ, ಆಗ ಜೀವಾತ್ಮ ಇದ್ದರೆ ಮಾತ್ರ ಭಗವಂತನ ಹತ್ರ ಹೋಗಲಿಕ್ಕೆ ಸಾಧ್ಯ. ಆಗ ಜೀವಾತ್ಮಕ್ಕೂ ಈ ಪರಮಾತ್ಮನಿಗೂ ಎಷ್ಟು ಹತ್ತಿರದಲ್ಲಿ ಉಂಟು ವಿಚಾರ. ಬಂದು 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 ಇನ್ನು ದೇವರ ಹತ್ರ ಬಂದು ಆಗಿದೆ. ಇನ್ನೊಂದೇ ಒಂದು ಬಾಗಿಲಿರುವುದು, ಆ ಬಾಗಿಲು ತೆಗೆದು ದೇವರ ಹತ್ರ ಹೋಗುವುದೇ. ಅಲ್ಲಿವರೆಗೆ ನಾವು ಬಂದು ನಿಂತಿದ್ದೇವೆ. ಈಗ
ಅದು ಮನುಷ್ಯ ಜನ್ಮ. ಆ ಬಾಗಿಲು ಓಪನ್ ಆಯಿತು ಅಂತೇಳಿದರೆ ಅದು ಪರಮಾತ್ಮ ಹತ್ರ ಹೋಗಿ ಸೇರಿಕೊಂಡಿತು. ಆಗ ಪರಮಾತ್ಮ ಯಾಕೆ ಇಷ್ಟೆಲ್ಲ ಮಾಡಿದ? ಪರಮಾತ್ಮ ನಮ್ಮ ಒಳಗೆ ಇರುವುದಾದರೆ ನಮಗೆ ಯಾಕೆ ಇಷ್ಟೆಲ್ಲ ಕಷ್ಟಗಳು? ಪರಮಾತ್ಮ ನಮ್ಮ ಒಳಗಿರುವುದಾದರೆ ಎಲ್ಲವೂ ಅವನದ್ದೇ ಲೀಲೆ, ಎಲ್ಲವೂ ಅವನೇ ಮಾಡಿದ್ದು ಅಲ್ವಾ? ಒಳ್ಳೆಯದು ಕೆಟ್ಟದು ಎಲ್ಲ ಸೃಷ್ಟಿ ಮಾಡಿದ ಅವನೇ. ಪ್ರತಿಯೊಂದು ವಿಚಾರವನ್ನು ಸೃಷ್ಟಿ ಮಾಡಿದ ಅವನೇ. ಆಗ ಅವನೇ ಸೃಷ್ಟಿ ಮಾಡಿ ಅವ ಈ ರೀತಿ ಮಾಡ್ಬೋದಾ? ಆಗ ಭಗವಂತ ನನ್ನೊಳಗಿದ್ದರೆ ನಾನು ಮಾಡೋದೆಲ್ಲ ಸರಿಯೇ ಅಲ್ವಾ? ಕೆಲವು ಪ್ರಶ್ನೆಗಳಿದೆ. ಭಗವಂತ ನನ್ನ ಒಳಗಿದ್ದರೆ ನಾನು ಮಾಡೋದೆಲ್ಲ ಸರಿಯೇ ಅಲ್ವಾ? ಎಲ್ಲ ಭಗವಂತ ಮಾಡಿಸುವುದಲ್ವಾ? ಒಂದು ವಿಷಯ ಬರ್ತದಲ್ವಾ ಪ್ರತಿಯೊಬ್ಬರೊಳಗೆ? ಬರ್ತದ ಇಲ್ವಾ? ಬಂದೇ ಬರ್ತದೆ. ತುಂಬ ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಹೋಗುವಾಗ ಎಲ್ಲವೂ ಅವನ ಇಚ್ಛೆಯಂತೆ. ಆಗ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಲ್ಲ, ಈ ಸತ್ಯವನ್ನು, ಇದು ಏನು ಅಂತೇಳಿ. ಆಗ ಯಾಕೆ ಆ ಭಗವಂತನ ಗುಣ ಇಲ್ಲ? ಅವ ಎಲ್ಲರನ್ನೂ ಕಾಪಾಡ್ತಾ ಇದ್ದಾನೆ. ಅವಿಲ್ಲದೆ ಯಾವುದೂ ಇಲ್ಲ. ಆ ಪಂಚಭೂತ ಇಲ್ಲದೆ ಯಾವುದೂ ಇಲ್ಲ. ಅದು ಎಲ್ಲರನ್ನೂ ಕಾಪಾಡ್ತಾ ಉಂಟು. ಅದು ಭಗವಂತ ಅಲ್ವಾ? ಅದು ಯಾರನ್ನು ಏನು ಕೇಳುವುದಿಲ್ಲ. ಬೇಕಾದರೆ ತಗೋ ಅಷ್ಟೇ, ನಾನಿದ್ದೇನೆ ಅಷ್ಟೇ, ನಿಮಗೆ ಬೇಕಾದರೆ ತಗೋ. ಅದಿಲ್ಲದೆ ನಮ್ಮಿಂದ ಬದುಕಲಿಕ್ಕೆ ಆಗೋದಿಲ್ಲ. ಅದು ಬೇಕೇ. ಆಗ ನಾವು ಅದಕ್ಕೆ ಶರಣಾಗಿ ಆಗ್ತೇವೆ. ಆದರೆ ಅದಕ್ಕೆ ನಾವು ಶರಣಾಗತಿ ಆಗಿದ್ದೇವೆ ಅಂತೇಳಿ ನಮಗೆ ಗೊತ್ತಿಲ್ಲ. ನಮ್ಮ ಶ್ವಾಸದಲ್ಲಿ 1000 ರೀತಿಯ ಅಹಂಕಾರಗಳು ಬೆರೆತು ನಾವು ನಾನು 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 ಅಂತ ಹೇಳೋದು. ಸೊ ಅದು ನಮ್ಮನ್ನಿಷ್ಟು ಫ್ರೀಯಲ್ಲಿ ಬಿಟ್ಟ ಕಾರಣ ನಾವಿಷ್ಟು ಸಂತೋಷವಾಗಿ ಇದ್ದೇವೆ. ಆ ಶಕ್ತಿ ಚೈತನ್ಯ ನಮ್ಮನ್ನು ಇಷ್ಟು ಫ್ರೀಯಲ್ಲಿ ಬಿಟ್ಟ ಕಾರಣ ನಾವು ಸಂತೋಷವಾಗಿದ್ದೇವೆ ಅಂತೇಳಿ ಯಾರು ಇಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದ? ಶ್ವಾಸವನ್ನು ಡೈಲಿ ಪರ್ಚೇಸ್ ಮಾಡಲಿಕ್ಕೆ ಆಗ್ತದ? ಆಗ್ತದ ಅಂತ ಕೇಳೋದು. ಶ್ವಾಸವನ್ನು ಪರ್ಚೇಸ್ ಮಾಡೋ ಸಮಯಗಳು ಬರ್ತದೆ ಮುಂದೆ ಒಂದು ದಿನ. ಎಲ್ಲ ಆಕ್ಸಿಜನನ್ನು ಇಟ್ಟುಕೊಂಡು ಜೀವನ ಮಾಡೋ ಕಾಲ ಬರ್ತದೆ. ಮುಂದೊಂದು ದಿನ ಬಂದೇ ಬರ್ತದೆ ಅಂತ ಹೇಳೋದು. ಆಗ ಗೊತ್ತಾಗೋದು ಎಂಥ ಒಂದು ಕಾಲದಲ್ಲಿ ನಾವಿದ್ದೇವಪ್ಪ ಅಂತೇಳಿ, ನಮ್ಮ ಕಾಲ ಅಷ್ಟು ಚೆನ್ನಾಗಿತ್ತು ಅಂತೇಳಿ. ಅಂದರೆ ಮುಂದೆ ಒಂದು ದಿನ ಅದೆಷ್ಟೋ ಜನ್ರೇಷನ್ ಕಳೆದ ನಮ್ಮ ಮಕ್ಕಳು ಹೇಳ್ಬೋದು, ನಮ್ಮ ಅಜ್ಜರ ಕಾಲದಲ್ಲೆಲ್ಲ ಈ ಗಾಳಿಯೆಲ್ಲ ತುಂಬ ಅದು ದೈವಿಕ ಶಕ್ತಿಯಾಗಿತ್ತು, ಅದು ಪರಿಪೂರ್ಣವಾಗಿ ಎಲ್ಲರಿಗೂ ಸಿಗ್ತಾಯಿತ್ತು. ಆಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಆಗ ಇದನ್ನು ಈಗ ನಾವು ಹೇಳ್ತೇವಲ್ಲ, ರಾಮಾಯಣ ಮಹಾಭಾರತ ಪುರಾಣಗಳೆಲ್ಲ ಹೇಳ್ತೇವೆ. ಅದೇ ರೀತಿ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಆಗಿನ ಕಾಲದಲ್ಲಿ, ಕಲಿಯುಗವನ್ನು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ಪರಮಾತ್ಮನಲ್ಲಿದ್ದ ವಿಚಾರ ತನ್ನ ಒಳಗೆ ಯಾಕೆ ಇಲ್ಲ? ಪರಮಾತ್ಮನ ಅಂಶನಾಗಿರುವಾಗ ತನ್ನೊಳಗೆ ಯಾಕೆ ಇಲ್ಲ? ಯಾಕೆ ಕೆಟ್ಟ ವಿಚಾರಗಳು ಬರ್ತಾ ಉಂಟು? ಎಲ್ಲವೂ ಅವನೇ ಅಲ್ವಾ? ಎಲ್ಲವೂ ಮಾಡೋದೇ ಅವನೇ ಅಲ್ವಾ ಅಂತ ಹೇಳುವಾಗ ಇಲ್ಲಿ ಸೂಕ್ಷ್ಮವಾಗಿ ಹೋಗಿ ನೋಡುವಾಗ ಭಗವಂತ ಪರಮಾತ್ಮ ಜೀವಾತ್ಮವನ್ನು ಸೃಷ್ಟಿ ಮಾಡಿದು ಲೇಟಾಗಿ. ಭಗವಂತ ಮೊದಲು ಸೃಷ್ಟಿ ಮಾಡಿದ್ದು ಕೇವಲ ಆತ್ಮವನ್ನು ಮಾತ್ರ. ಭಗವಂತನಿಂದ ಹೊರಗೆ ಬಂದ ವಿಚಾರ ಆತ್ಮಗಳಾಗಿ ನಿಂತಿತು, ಶಕ್ತಿಗಳಾಗಿ ನಿಂತಿತು. ಅದಕ್ಕೆ ರೂಪವೇ ಇಲ್ಲ. ಅದು ಅನೇಕ ರೀತಿಯಲ್ಲಿ ತೊಂದರೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿತು. ಆ ಶಕ್ತಿ, ಆ ಎನರ್ಜಿ, ಆ ಆತ್ಮ ಭಗವಂತನಿಂದ ಹೊರಗೆ ಬಂದದ್ದು. ಅದು ಹೊರಗೆ ಹೋಗಲಿಕ್ಕೆ ಕೇಳಲೇ ಇಲ್ಲ. ಅದು ನಾನು ದೊಡ್ಡದು ಅಂತೇಳಿ ಅದು ಒಂದೊಂದೇ ರೀತಿ ಬೆಳೀತಾ ಹೋಯ್ತದು. ಈ ಆತ್ಮಗಳು ಒಂದೊಂದೇ ರೀತಿಯಲ್ಲಿ. ಆತ್ಮಗಳು ಅಂದರೆ ದೈವಿಕ ಭಾಷೆಯಲ್ಲಿ ಆತ್ಮಗಳು ಅಂತ ಹೇಳೋದು, ಸೈನ್ಸ್ನಲ್ಲಿ ಎನರ್ಜಿ ಅಂತ ಹೇಳೋದು, ಶಕ್ತಿ ಅಂತ ಹೇಳೋದು. ಅರ್ಥ ಆಯ್ತಾ? ಈ ಎನರ್ಜಿಗಳು ಒಂದೊಂದು ರೀತಿ ಬೆಳೀತಾ ಡೆವಲಪ್ ಆಗ್ತಾ ಹೋಗುವಾಗ ಇದರ ಬ್ಯಾಲೆನ್ಸಿಗೆ ಬಂದಂಥ ವಿಚಾರ ಏನು ಗೊತ್ತುಂಟಾ? ಈ ರೂಪ ಬಂದ ಕೂಡಲೇ ಅದು ಜೀವಾತ್ಮವಾಗಿ ಪರಿವರ್ತನೆ ಆಯಿತು. ಒಂದು ರೂಪ ಬಂದ ಕೂಡಲೇ ಅದು ಜೀವಾತ್ಮವಾಗಿ
ಪರಿವರ್ತನೆ ಆಯಿತು. ಹೊರಗೆ ಇರುವುದು ಆತ್ಮವೇ, ಈ ದೇಹದ ಒಳಗಿರುವುದು ಆತ್ಮವೇ, ಎರಡೂ ಆತ್ಮವೇ. ಆದರೆ ದೇಹದಲ್ಲಿರುವ ಆತ್ಮ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಹೊರಗಿರುವ ಆತ್ಮಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಷ್ಟೇ ಶಕ್ತಿಯುತವಾದದಾದರೂ ಸರಿ, ಆ ಹೊರಗಿದ್ದ ಆತ್ಮ ಅದು ಹೊರಗಿದ್ದ ವಿಷಯ. ಅದಕ್ಕೆ ದೇಹವು ಯಾವುದೊಂದು ರೂಪ ಸಿಕ್ಕಿದರೆ ಮಾತ್ರ ಅದು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಆಗ ಭಗವಂತನನ್ನು ನೋಡಬೇಕು ಅಂತಂದರೆ ನೀನು ಜೀವಾತ್ಮ ಆಗಬೇಕು. ಆಗ ಜೀವಾತ್ಮ ಆಗಬೇಕು ಅಂದರೆ ನೀನು ಎಷ್ಟು ದೂರ ಬಂದಿದ್ದೀ ಅಂತ ಹೇಳೋದು ನಾನು. ಭಗವಂತನಿಂದ ಎಷ್ಟು ದೂರ ಬಂದಿದ್ದೀ, ಆ ಎನರ್ಜಿ ಶಕ್ತಿಯಾಗಿ ಹೊರಗೆ ಬಂದ ವಿಷಯ ಅದು ನಿಲ್ಲದೆ, ಅದು ಒಂದಕ್ಕೊಂದು ಗುದ್ದಾಡಿಕೊಂಡು ಸಾವಿರ ರೀತಿಯಲ್ಲಿ ನಾನು ಅಂತ ಹೇಳಿದ ವಿಚಾರಗಳು, ಇದು ಮಾಯೆ ಅಂತ ಹೇಳೋದು. ಹೊರಗೆ ಬಂದ ಮಾಯೆ ಏನು ಮಾಡಿತು ಅಂತ ಹೇಳೋದು. ಯಾವುದು? ಭಗವಂತನಿಂದ ಹೊರಗೆ ಸೃಷ್ಟಿಯಾದ ಮಾಯೆ ಅಂದರೆ ಭಗವಂತ ಅಂತ ಹೇಳೋದು. ಸೈನ್ಸ್ನಲ್ಲಿ ಹೇಳೋದಾದ್ರೆ ಶೂನ್ಯ ಸ್ಥಿತಿ ಅಂತ ಹೇಳೋದು. ಆ ಶೂನ್ಯ ಸ್ಥಿತಿಯಿಂದ ಹೊರಗೆ ಬಂದದ್ದು, ಆ ಬಿಂದುವಿನಿಂದ ಹೊರಗೆ ಬಂದ ವಿಚಾರ ಅದು ಮಾಯೆ ಆಯಿತು. ಬಿಂದುವಿನ ಅಂಶಗಳೆಲ್ಲ ಇತ್ತು, ಆದರೆ ಎಲ್ಲೆಲ್ಲೂ ಚೆಲ್ಲಿ ಇತ್ತು. ಆ ಕಡೆ ಈ ಕಡೆ ಆ ಕಡೆ ಅಂಥೇಳಿ ಎಲ್ಲ ಕಡೆ ಮಿಕ್ಸಪ್ ಆಯ್ತು. ಅದು ಎಲ್ಲ ಕಡೆ ಮಿಕ್ಸಪ್ ಆಗುವಾಗ ಅದು ಪುನಃ ಒಂದಾಗಲಿಲ್ಲ. ಯಾವುದು? ಈ ಎನರ್ಜಿಗಳು ಅದು ಬೇರೆ ಬೇರೆಯಾಗಿಯೇ ಪರಿವರ್ತನೆ ಆಯಿತು. ಈ ಬೇರೆ ಬೇರೆ ಪರಿವರ್ತನೆ ಆಗುವ ಸಮಯದಲ್ಲಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಸಮಯದಲ್ಲಿ ಅದೇ ಶೂನ್ಯ ಸ್ಥಿತಿ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ತನ್ನ ಕಂಟ್ರೋಲಿಗೆ ತಗೊಂಡಿತ್ತು. ಆ ಕಂಟ್ರೋಲಿಗೆ ತಗೊಂಡಿದ್ದು ಯಾವ ರೀತಿಯಲ್ಲಿ ಅಂತಂದರೆ ರೂಪದ ಮೂಲಕ ಕಂಟ್ರೋಲಿಗೆ ತಗೊಂಡದ್ದು. ಇದು ಸೈನ್ಸ್ನಲ್ಲಿ ಹೇಳೋದಾದ್ರೂ ಸರಿ, ಆಧ್ಯಾತ್ಮಿಕದಲ್ಲಿ ಹೇಳೋದಾದ್ರೂ ಸರಿ, ಜ್ಞಾನದಲ್ಲಿ ಹೇಳೋದಾದ್ರೂ ಸರಿ. ಆಗ ಮೊದಲಿಗೆ ಸೃಷ್ಟಿಯಾದ್ದು ಆತ್ಮಗಳು, ಎನರ್ಜಿಗಳು ಸೃಷ್ಟಿಯಾದ ನಂತರ ಸೃಷ್ಟಿಯಾದ್ದು ಈ ರೂಪಗಳೆಲ್ಲವೂ. ಪ್ರತಿಯೊಂದು ವಿಚಾರ, ಒಂದು ಭತ್ತ ಆದರೂ ಸರಿ, ಒಂದು ಗೇರುಬೀಜ ಆದರೂ ಸರಿ, ಒಂದು ಮಾವಿನ ಹಣ್ಣಾದರೂ ಸರಿ, ಒಂದು ಹುಲ್ಲಾದರೂ ಸರಿ, ಒಂದು ಕಪ್ಪೆ ಆದರೂ ಸರಿ, ಸಣ್ಣ ಒಂದು ನುಸಿಯಾದರೂ ಸರಿ, ಯಾವುದಾದರೂ ಸರಿ, ಇದೆಲ್ಲ ಸೃಷ್ಟಿಯಾದದ್ದು ಆಮೇಲೆ. ಆತ್ಮಗಳು ಮೊದಲು ಸೃಷ್ಟಿಯಾದದ್ದು. ಆತ್ಮಗಳಂದರೆ ಶಕ್ತಿ, ಎನರ್ಜಿ. ಆ ಎನರ್ಜಿ ಯಾವ್ಯಾವ ರೀತಿ ಎಲ್ಲೆಲ್ಲಿ ಚಂದ್ರಿಗೆ ಹೋಯಿತು ಅಲ್ಲೆಲ್ಲಿದ್ದು ವಿಷಯವನ್ನು ಅದನ್ನು ಪಡ್ಕೊಂಡಿತ್ತು. ಅದರ ವಿಷಯವನ್ನು ಹೇಳೋದರ್ಥ ಆಯಿತಾ? ಆಯಾ ವಾತಾವರಣಕ್ಕೆ ತಕ್ಕವಾಗಿ ಆಯಾ ವಿಷಯವನ್ನು ಅದು ಪಡ್ಕೊಂಡದು ಅಲ್ಲದೆ ಆ ವಾತಾವರಣಕ್ಕೆ ತಕ್ಕವಾಗಿ ಅದು ಅಡ್ಜಸ್ಟ್ ಆಯಿತು. ಈ ಶಕ್ತಿಗಳು ಸತ್ಯ ವಿಷಯ. ಇದು ಯಾವ ರೀತಿ ಬೇಕಾದ್ರೆ ನೋಡ್ಬೋದು, ವಿಜ್ಞಾನದಲ್ಲಿ ನೋಡ್ಬೋದು, ಜ್ಞಾನದಲ್ಲಿ ನೋಡ್ಬೋದು, ಯಾವ ರೀತಿ ಬೇಕಾದ್ರೆ ನೋಡ್ಬೋದು. ಇದು ಅವರವರ ಅಂತರ್ಜ್ಞಾನಕ್ಕೆ ಬಿಟ್ಟ ವಿಚಾರ, ಅಷ್ಟು ಸುಲಭದ ವಿಚಾರ ಅಲ್ಲ ಇದು. ಆದ ಕಾರಣ ಈ ಪರಮಾತ್ಮನಿಗೂ ಈ ಜೀವಾತ್ಮನಿಗೂ ಇಷ್ಟು ದೂರ. ಅವನದೇ ಅಂಶ ಆದರೂ ಕೂಡ ಅವನು ನಾವು ತುಂಬ ದೂರ ಬಂದು ಅವನಿಗೆ ಹತ್ತಿರ ಬಂದು ಮುಟ್ಟಿದ್ದೇವೆ. ಹೇಳೋದರ್ಥ ಆಯ್ತಾ? ಈ ಆತ್ಮಗಳಿಗೆ ಯಾಕೆ ಆ ಪರಮಾತ್ಮನ ಚಿಂತೆ ಬರೋದಿಲ್ಲ ಅಂತ ಹೇಳೋದು. ಆ ಎನರ್ಜಿ ಆಗಿದ್ದು ಎಲ್ಲ ಯಾವ ಹುಳವ, ಕ್ರಿಮಿಯ, ಕೀಟವ, ಜಂತುವ, ಸರ್ಪವ, ಅದುವ ಇದು ಎಲ್ಲ ಆಗಿ ಕೊನೆಗೆ ಹಸುಗಳಾಗಿ ಗೋಮಾತೆ ಆಗಿ ಈ ಮನುಷ್ಯ ಜನ್ಮಕ್ಕೆ ಬಂದದೆಂಬ ಸತ್ಯವನ್ನು ತಿಳಿಬೇಕು. ಈ ಸತ್ಯ ವಿಷಯ. ಆಗ ಮನುಷ್ಯ ಜನ್ಮಕ್ಕೆ ಇಷ್ಟು ದೂರದ ಪ್ರಯಾಣ ಮಾಡಿ ಬಂದಿದ್ದೇವೆ ಅಂತ ಹೇಳುವಾಗ ಎಲ್ಲದರ ಅರಿವು ಬಂತು. ಎಲ್ಲ ಜೀವರಾಶಿಗಳ ಅರಿವು ತನ್ನ ಒಳಗೆ ಇದೆ. ಎಲ್ಲ ಜೀವರಾಶಿಗಳ ಅರಿವು ತನ್ನ ಒಳಗೆ ಇದೆ ಅಂತೇಳಿ ಇವರೊಂದು ರೀತಿಯಲ್ಲಿ ಪರಮಾತ್ಮನಿದ್ದಾನೆ ಮನುಷ್ಯ ಅಂತ ಹೇಳುವ. ಈ ಪ್ರಪಂಚದಲ್ಲಿರುವ ಅಷ್ಟು ಜೀವರಾಶಿಗಳ ಅರಿವು, ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಮನುಷ್ಯನಿಗುಂಟು ಈಗ ಅಲ್ವಾ? ಏನಾದರೂ ಸರಿ, ಎಂಥ ವಿಷ ಸರ್ಪ ಆದರೂ ಸರಿ, ಎಂಥ ಕ್ರೂರ ಮೃಗಗಳಾದರೂ ಸರಿ, ಯಾವುದೇ ಸಿಚುವೇಶನ್ ಆದರೂ ಸರಿ, ಕೂಡಲೇ ಒಂದು ಮನುಷ್ಯ ಯೋಚನೆ ಮಾಡಿ ಏನೋ ಒಂದು ಅದನ್ನು ಕಂಡುಹಿಡಿತಾನಲ್ಲೋ. ಕಾರಣ ಇಷ್ಟು ಜನ್ಮದ ಅರಿವಿರುವ ಕಾರಣದಾನೆ. ಆಗ ಇಷ್ಟು ಜನ್ಮದ ಅರಿವಿರುವುದು ಅಂದರೆ ಇಷ್ಟು ಜನ್ಮದ ವಿಚಾರಗಳು ನಿನಗೆ ತಿಳಿದಿದೆ. ಇನ್ನು ನೀನು ತಿಳಿಬೇಕಾದ್ದು ಒಂದೇ ಒಂದು ವಿಷಯ, ಸತ್ಯದ ಅರಿವು, ಪರಿಪೂರ್ಣತೆಯನ್ನು. ಅದಕ್ಕೆ ನಿನಗೆ ಮಾನವ ಜನ್ಮ. ಅದಕ್ಕೆ ನಿನಗೆ ಮಾನವ ಜನ್ಮ. ಈ ಮಾನವ ಜನ್ಮ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತದೆ? ಸೂರ್ಯನವರೆಗೆ ಹೋಗ್ತದೆ, ಭೂಮಿಯಿಂದ ಸೂರ್ಯನವರೆಗೆ ಹೋಗ್ತದೆ.
ಭೂಮಿ ದೇಹ ಆದರೆ ಈ ಚಂದ್ರ ಎಂಬುದು ಮನಸ್ಸು, ಸೂರ್ಯ ಎಂಬುದು ಆತ್ಮ. ಈ ಭೂಮಿಯಲ್ಲಿ ಏನು ಬೆಳಿಬೇಕಂತ ಆದರೆ ಈ ಅಪ್ಪ ಅಮ್ಮ ಇಲ್ಲದೆ ಏನೂ ಆಗೋದಿಲ್ಲ ಈ ಭೂಮಿಯಲ್ಲಿ. ಈ ಅಪ್ಪ ಅಮ್ಮನಿಗೆ ಹುಟ್ಟಿದ್ದಾನೆ ಭೂಮಿ. ಆಗ ಭೂಮಿಯಲ್ಲಿ ಹುಟ್ಟುವ ಪ್ರತಿಯೊಂದು ಜೀವರಾಶಿಗಳಿಗೂ ಇಷ್ಟು ದೂರದ ಪಯಣಗಳು ಉಂಟು. ನಕ್ಷತ್ರದವರೆಗೂ ಪಯಣಗಳು ಉಂಟು ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡೋ ವಿಚಾರ ಅಲ್ವ. ಅಲ್ಲಿವರೆಗೆ ಹೇಗೆ ಹೋಗಲಿಕ್ಕೆ ಸಾಧ್ಯ? ಆಗ ಈ ಆತ್ಮ ಅಷ್ಟು ಸೂಕ್ಷ್ಮ, ಅಷ್ಟು ದೂರದಿಂದ ಬಂದಿದೆ ಅಂತೇಳಿ ಅರ್ಥ. ಒಂದು ನಕ್ಷತ್ರಕ್ಕೂ ಒಂದು ಮನುಷ್ಯನ ಆತ್ಮಕ್ಕೂ ಸಂಬಂಧ ಉಂಟು ಅಂತ ಹೇಳಿದರೆ ಸೂರ್ಯನಿಂದ ಸೂಕ್ಷ್ಮವಾಗಿರುವ ವಿಚಾರ ಅದು ಅಲ್ವಾ. ಒಂದು ರಾಶಿಗೂ ಒಂದು ಮನುಷ್ಯನ ಆತ್ಮಕ್ಕೂ ಸಂಬಂಧ ಉಂಟು ಅಂತ ಹೇಳಿದರೆ, ಒಂದೊಂದು ಗ್ರಹಗಳಿಗೂ ಸಂಬಂಧ ಉಂಟು ಅಂತ ಹೇಳಿದರೆ ಒಬ್ಬನ ಕುಂಡಲಿಯಲ್ಲಿ 1000 ವಿಚಾರಗಳು ಬರ್ತದೆ. ಅರ್ಥ ಆಯ್ತಾ? ಜ್ಯೋತಿಷ್ಯ ಒಳ್ಳೆಯ ವಿಚಾರವೇ. ಜ್ಯೋತಿಷ್ಯ ಹೇಳುವವರು ಫಸ್ಟ್ ಕ್ಲಾಸ್ ಆಗಿದ್ದರೆ, A1 ಆಗಿದ್ದರೆ, ಸತ್ಯವಂತರಾಗಿದ್ದರೆ ಅವರು ಹೇಳುವ ವಿಚಾರ ಎಲ್ಲ ಒಳ್ಳೆಯ ವಿಚಾರವೇ. ಆದರೆ ಜ್ಯೋತಿಷ್ಯ ಮಾತ್ರ ಹೇಳುವುದಿಲ್ಲ ಅಂತವರು. ಒಳ್ಳೆಯ ಜ್ಞಾನವನ್ನು ಕೂಡ ಉಪದೇಶ ಮಾಡಿಬಿಡ್ತಾರೆ. ಜ್ಯೋತಿಷ್ಯವನ್ನೇ ಒಂದು ಜ್ಞಾನದ ರೀತಿಯಲ್ಲಿ ಹೇಳಿಬಿಡ್ತಾರೆ ಅವರು. ಅಂಥ ಜ್ಯೋತಿಷ್ಯರು ಸಿಕ್ಕಿದರೆ ನಿಮ್ಮ ಜೀವನದಲ್ಲಿ ಭಾಳ ಪುಣ್ಯ ಮಾಡಿದಿರಿ ಅಂತ ಹೇಳ್ಬೋದು. ಅವರೇನು ತಗೊಳ್ಲಿಕ್ಕಿಲ್ಲ, ಫೀಸ್ ಗೀಸ್ ಅದು ತಗೊಳ್ಲಿಕ್ಕೆ ಇಲ್ಲ. ಹೇಳೋದರ್ಥ ಆಯ್ತಾ? ಯಾಕೆ ಬಂದರು ಜ್ಯೋತಿಷ್ಯರು? ಅಷ್ಟು ದೂರದವರೆಗೆ ನಮಗೊಂದು ಸಂಬಂಧ ಉಂಟು, ಒಂದು ಲಿಂಕ್ ಉಂಟು ಅಂತ ಹೇಳಿದರೆ ಇದಕ್ಕೆ ಏನು ಅರ್ಥ? ಎಷ್ಟು ದೂರದ ಪಯಣ ಇದು, ಎಷ್ಟು ವಿಷಯವನ್ನು ಕಂಡುಕೊಂಡಿದೆ ಅಂತ ಅರ್ಥ ಅಲ್ವ. ನಾವು ನೆನೆಸ್ತೇವೆ ಇಲ್ಲೇ ಇದ್ದೇವೆ ಅಂತೇಳಿ. ಎಲ್ಲಿ? ಭೂಲೋಕದಲ್ಲಿ ಇದ್ದೇವೆ ಅಂತೇಳಿ. ಈ ಭೂಲೋಕದಲ್ಲಿದ್ದು ಇಷ್ಟು ಬ್ರಹ್ಮಾಂಡದ ಅರಿವು ಬರೋದು ಹೇಗೆ? ಆ ಬ್ರಹ್ಮಾಂಡದ ಸಂಬಂಧ ಇದ್ದ ಕಾರಣದಾನೆ. ಆಗ ಭೂಲೋಕ ಎಂಬುದು ಬ್ರಹ್ಮಾಂಡದಲ್ಲಿರೋದಲ್ವ. ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾದ ವಿಚಾರ ಅಲ್ವ. ಹಾಗೆ ಹೇಳಿದಲ್ಲ, ಪಿಂಡದಲ್ಲಿ ಬ್ರಹ್ಮಾಂಡವೇ ಉಂಟು ಅಂತೇಳಿ. ಇನ್ನು ಪಿಂಡ ಹೇಗೆಯೋ ಹಾಗೆ ಅಂಡ ಅಂತೇಳಿ. ಸುಮ್ಮನೆ ಹೇಳಿದ್ರ? ಆಗ ಬ್ರಹ್ಮಾಂಡದಿಂದ ಎಲ್ಲ ಶಕ್ತಿಯನ್ನು ತೆಗೆದುಕೊಂಡು ಒಂದು ಮನುಷ್ಯ ಆಗುವುದಲ್ವ. ಆದ ಕಾರಣ ಬ್ರಹ್ಮಾಂಡದ ವಿಷಯವನ್ನು ಮಾತಾಡಲಿಕ್ಕೆ ಆಗುವುದಲ್ಲ. ಇಲ್ಲ ಹೇಗೆ ಬ್ರಹ್ಮಾಂಡದ ವಿಷಯವನ್ನು ಮಾತಾಡಲಿಕ್ಕೆ ಆಗುವುದು? ಆಗ ಎಷ್ಟು ಪವಿತ್ರ ಅಂತೇಳೋದು ಈ ಮನುಷ್ಯ ಜನ್ಮ. ಈ ರೀತಿಯಾಗಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಹೋಗುವಾಗ ಈ ಮಾನವ ಜನ್ಮ ಅಂದರೆ ಎಷ್ಟು ಪವಿತ್ರ. ಇನ್ನು ನಾವು ಸ್ವಲ್ಪ ಇದ್ದೇವೆ ಭಗವಂತನ ಹತ್ರ ಹೋಗಲಿಕ್ಕೆ. ಇದನ್ನು ವ್ಯಕ್ತ ಮಾಡಬಾರ್ದು ಎಂಬ ಅರಿವು ಬರಬೇಕು ಅಂತೇಳಿ ಇಷ್ಟೆಲ್ಲ ಹೇಳಿದ್ದು. ಇಷ್ಟೆಲ್ಲ ಎಲ್ಲರಿಗೂ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ನಾವು ಇಷ್ಟು ಹತ್ತಿರ ಬಂದಿದ್ದೇವೆ. ಅದೆಷ್ಟೋ ಜನ್ಮವನ್ನು ದಾಟಿ ಪುಣ್ಯವನ್ನು ಸಂಪಾದನೆ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ 100ರಲ್ಲಿ 100, 1000ರಲ್ಲಿ 1000 ಪುಣ್ಯದಲ್ಲಿ ಪುಣ್ಯವೇ. ಪ್ರತಿಯೊಬ್ಬರಿಗೆ ಹೇಳೋದು, ಮನುಷ್ಯನಿಗೆ ಪ್ರತಿಯೊಬ್ಬರು ಮಾನವ ರೂಪದಲ್ಲಿದ್ದವರು ಅಷ್ಟು ಪುಣ್ಯವಂತರು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ. ಈ ಜನ್ಮ ಆಗಬೇಕು ಅಂತ ಹೇಳಿದರೆ ರೂಪ ಬೇಕು ಅಂತ ಹೇಳೋದು. ಈ ರೂಪ ಬರಬೇಕು ಅಂತೇಳಿ ರೂಪ ಯಾಕೆ ಬೇಕಾಗಿ ಬರಬೇಕು ಅಂತ ಹೇಳಿದರೆ ಒಂದು ಆತ್ಮವನ್ನು ಬಂಧಿಸಬೇಕು, ಆ ಎನರ್ಜಿಯನ್ನು ಬಂಧಿಸಬೇಕು. ಆಗ ಎನರ್ಜಿಯನ್ನು ಬಂಧಿಸಿ ಈ ಪ್ರಪಂಚಕ್ಕೆ ಏನು ಬೇಕು ಅದನ್ನು ಮಾಡಬೇಕು. ಕೇವಲ ಎನರ್ಜಿಯಾಗಿ ನಿಂತರೆ ಅದು ಬಹಳಷ್ಟು ವಿಷಯಗಳು ಸೃಷ್ಟಿಯಾಗಬಹುದು. ಈ ಪ್ರಪಂಚದಲ್ಲಿ ಈ ಭೂಲೋಕ ಸೃಷ್ಟಿಯಾಗಬೇಕು ಅಂತ ಹೇಳಿದರೆ ಮೊದಲು ಸೃಷ್ಟಿಯಾದ್ದು ವಿಷ. ಈ ಭೂಲೋಕ ಎಷ್ಟು ಚೆನ್ನಾಗಿ ಇರಬೇಕು ಅಂತ ಹೇಳಿದರೆ, ಈ ಭೂಲೋಕದಲ್ಲಿ ಎಲ್ಲ ವಿಷಯಗಳು ಇರಬೇಕು ಅಂತ ಹೇಳಿದರೆ ಈ ಭೂಲೋಕದ ಸುತ್ತಲೂ ಇರುವುದು ವಿಷ. ಇದು ಸ್ವಲ್ಪ ಅರ್ಥ ಮಾಡಿಕೊಡ್ಬೇಕೆಲ್ಲ ಅಲ್ವಾ. ಒಂದು ಗುಹೆ ಒಳಗೆ ಹೋದರೆ ಗೊತ್ತಾಗ್ತದೆ, ಒಂದು ತುಂಬ ಆಳವಾದ ಬಾವಿಗಳಿದ್ರೆ ಗೊತ್ತಾಗ್ತದೆ ನಾನು ಹೇಳುವ ವಿಚಾರ. ಒಂದು ಎತ್ತರದ ಪ್ರದೇಶಕ್ಕೆ ಹೋದರೆ ಗೊತ್ತಾಗ್ತದೆ ಆಕ್ಸಿಜನ್ ಗಾಳಿ ಏನು ಮಾಡ್ತದೆ ಅಂತೇಳಿ. ಈ ವಿಷಗಾಳಿ ಇರುವ ಕಾರಣ ಈ ಭೂಮಿ ತಿರುಗುವುದು. ಆ ವಿಷಗಾಳಿ ಅಂದರೆ ನೆಗೆಟಿವ್. ಹೇಳೋದರ್ಥ ಆಯ್ತಾ?
ವಿಷ. 1000 ಜನ ಅಮೃತ ಕುಡಿಬೇಕು ಅಂತೇಳಿ ಕೇಳುವಾಗ ಒಬ್ಬ ಹೇಳಿದಂತೆ, ನಾನು ವಿಷ ಕುಡಿತೇನೆ ಅಂತೇಳಿ. ಅವನೇ ಶಿವನಾದ. 1000 ಜನ ಅಮೃತ ಬೇಕು, ಅಮೃತ ಬೇಕು, ಅಮೃತ ಬೇಕು ಅಂತ ಹೇಳಿದರು. ಆದರೆ ಅಮೃತ ಬೇಕು ಅಂತಾರೆ, ಅಲ್ಲಿಂದ ವಿಷ ಮುಗಿಬೇಕು. ಆ ವಿಷ ಮುಗಿದ್ರೆ ಅಮೃತ ಸಿಗೋದು. ಆಗ ಒಬ್ಬ ಹೇಳಿದಂತೆ, ನಾನು ಕುಡಿತೇನೆ ವಿಷ, ಕೊಡಿ. 1000 ಜನ ಚೆನ್ನಾಗಿದ್ದರೂ ಪರವಾಗಿಲ್ಲ, ಅವರಾದರೂ ನೆಮ್ಮದಿಯಲ್ಲಿರಲಿ, ಸುಖ ಶಾಂತಿಯಲ್ಲಿರಲಿ, ಅವರಿಂದ ಪ್ರಪಂಚಕ್ಕೆ ಒಳ್ಳೆಯದೇ ಆಗಲಿ, ನಾನು ಆ ವಿಷ ಕುಡಿತೇನೆ ಅಂತ. ಅವನೇ ಶಿವನಾದ. ಹಿರಿಯರು ಹೇಳುವ ಮಾತು. ಆಗ ಈ ಪ್ರಪಂಚದ ನೆಗೆಟಿವ್ ಎಂಬ ವಿಚಾರವನ್ನು ತೆಗಿಲಿಕ್ಕೆ ಒಬ್ಬರು ಬೇಕಲ್ಲ. ಆಗ ಪ್ರಪಂಚದ ನೆಗೆಟಿವನ್ನು ತೆಗಿಲಿಕ್ಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ನಮ್ಮ ಒಳಗಿರುವ ನೆಗೆಟಿವನ್ನು ನಮಗೆ ತೆಗಿಬೋದು. ನಮ್ಮ ಒಳಗಿರುವ ಕೆಲವೆಲ್ಲ ವಿಚಾರಗಳು ನಮಗೆ ಬೇಡದ ವಿಚಾರವನ್ನು ಬಿಸಾಡಬಹುದು. ಆಗ ನಾವು ಹೇಗೆ ಇರ್ತೇವೆ ಅಂತೇಳಿ ನಾವು ಆಲೋಚನೆ ಮಾಡುವಾಗ ಪ್ರತಿಯೊಂದು ವಿಚಾರವು ಅದು ನಿಸ್ವಾರ್ಥವಾಗಿರ್ತದೆ. ಉಸಿರಿನ ಕ್ಷಣ ಕ್ಷಣ ಕೂಡ ಒಳ್ಳೆಯ ಚಿಂತನೆ ಇರ್ತದೆ. ಉಸಿರಿನ ಕ್ಷಣ ಕ್ಷಣ ಕೂಡ ಲೋಕ ಕಲ್ಯಾಣದ ಬಗ್ಗೆ ಏನೋ ಒಂದು ಚಿಂತನೆ ಇರ್ತದೆ. ಉಸಿರಿನ ಕ್ಷಣ ಕ್ಷಣ ಕೂಡ ಏನೋ ಒಂದು ಪವಿತ್ರತೆಯ ಚಿಂತನೆ ಇರ್ತದೆ. ಕೊನೆಗೆ ಅವರು ಹೋಗಿ ಉಸಿರಿಗೆ ಹೋಗಿ ಮುಡ್ತಾರೆ, ಬೇರೆ ಎಲ್ಲವನ್ನು ಬಿಟ್ಟು ಬಿಡ್ತಾರೆ ಅವರು. ಹೇಳ್ದಂತ ಆಯ್ತಾ? ಯಾವತ್ತೂ ಒಳಗೆ ಶುದ್ಧವಾಗಿರಬೇಕು. ಈ ಮನುಷ್ಯ ಜನ್ಮ ಅಂತ ಹೇಳಿದರೆ ಅಷ್ಟು ಪವಿತ್ರವಾದ ಜನ್ಮ. ಈ ಜನ್ಮವನ್ನು ನಾವು ಅನುಭವಿಸುವುದು ಅಂತರಾತ್ಮದ ಶುದ್ಧದಿಂದ ಅನುಭವಿಸಬೇಕು. ಅಂತರಾತ್ಮದ ಕಲ್ಮಶದಿಂದ ಈ ಜನ್ಮವನ್ನು ಅನುಭವಿಸಿದರೆ ಈ ಮಾನವ ಜನ್ಮ ತುಂಬ ಕೆಟ್ಟದು. ನೀವು ಅಂತರಾತ್ಮದ ಶುದ್ಧದಿಂದ ಮಾನವ ಜನ್ಮವನ್ನು ಅನುಭವಿಸ್ತಾ ಇದ್ದರೆ ಈ ಮಾನವ ಜನ್ಮ ಅಂದರೆ ಏನು ಅಂತೇಳಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೋದು. ಪ್ರತಿಯೊಬ್ಬರಿಗೂ ಮಾನವ ಜನ್ಮ ಅಂದರೆ ಏನು, ಅಷ್ಟು ಪವಿತ್ರವಾದ ಕೇಳ್ತಾರೆ. ಕೇಳುವವರಿಗೆ ಹೇಳುವ ವಿಚಾರ ಇಲ್ಲೇ ಎಷ್ಟೋ ಒಳಗೆ ಓಡ್ತಾ ಇರ್ತದೆ ವಿಷಯಗಳು 1000 ರೀತಿಯಲ್ಲಿ. ಸೊ ನಿಮ್ಮ ಒಳಗೆ ಶುದ್ಧತೆಯನ್ನು ತಯಾರು ಮಾಡಿ, ಆಗ ನಿಮಗೆ ಗೊತ್ತಾಗ್ತದೆ ವ್ಯಾಲ್ಯೂ ಏನು ಅಂತೇಳಿ, ಅದರ ಶಕ್ತಿ ಏನು ಅಂತ, ಅದರ ಮಹತ್ವ ಏನು ಅಂತ. ಈ ಮಾನವ ಜನ್ಮ ಅಂದರೆ ಎಷ್ಟು ಪವಿತ್ರತೆ, ಎಷ್ಟು ಎತ್ತರದ ಸ್ಥಾನ ಉಂಟು. ಇದು ನಿಮ್ಮ ಒಳಗೆ ಆ ಒಂದು ಸತ್ಯದ ಅರಿವು ಆಗ್ತದೆ. ಈ ಸತ್ಯದ ಅರಿವು ಬರಬೇಕು ಅಂತಂದರೆ ನಿಮ್ಮ ಒಳಗಿರುವ ಕಲ್ಮಶವನ್ನು ತೆಗೆದು ಬಿಸಾಡಿ. ನಿಮ್ಮ ಒಳಗಿರುವ ಎಷ್ಟು ಕಲ್ಮಶ ಉಂಟು ಅದನ್ನು ಹೊರಗೆ ಹಾಕಿ. ಖಂಡಿತವಾಗಿಯೂ ಈಗ ಹೇಳಿದ ಅರಿವು ನಿಮ್ಮ ಒಳಗೆ ಬಂದೇ ಬರ್ತದೆ. ಆಗ ಜನ್ಮದ ದಿನದಂದು ಜನ್ಮದ ವಿಚಾರ, ಈ ಜನ್ಮ ಎಂಬುದು ಯಾಕೆ ಬಂತು, ಯಾವ ಕಾರಣಕ್ಕೆ ಬೇಕಾಗಿ ಬಂತು ಅಲ್ವಾ? ರೂಪ ಎಂಬುದು ಯಾವುದ ಕಾರಣಕ್ಕೆ ಬೇಕಾಗಿ ಬಂತು, ಈ ರೂಪ ಎಂಬುದು ಯಾವ ಕಾರಣಕ್ಕೆ ಬೇಕಾಗಿ ಬಂತು. ಇದೆಲ್ಲ ಸತ್ಯದ ಅರಿವಾಗುವಾಗ ಮನುಷ್ಯ ಸ್ವಲ್ಪ ಮೌನವಾಗ್ತಾನೆ, ಶಾಂತಿಯಿಂದ ಇರ್ತಾನೆ. ಕ್ಷಣ ಕ್ಷಣ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಆ ಕ್ಷಣ ಕ್ಷಣ ಕೂಡ ಈ ಲೋಕದ ಬಗ್ಗೆ ಒಬ್ಬ ಯೋಚನೆ ಮಾಡ್ತಾನೆ. 10 ಜನರ ಒಳಿತಿಗೆ ಬೇಕು ಒಬ್ಬ ಯೋಚನೆ ಮಾಡ್ತಾನೆ ಅಂತ ಹೇಳಿದರೆ ಅವನೊಂದು ಈ ಭೂಲೋಕದಲ್ಲಿ ನಡೆದಾಡುವ ದೇವರು ಅಂತ ಹೇಳ್ಬೋದು. ಅಂಥ ಸ್ಥಿತಿಯನ್ನು ಒಬ್ಬ ಕಂಡುಕೊಂಡ್ರೆ, ಈ ರೀತಿಯಾಗಿ ನಾವು ಜನ್ಮವನ್ನು ತಾಳಿದರೆ ಪ್ರಪಂಚಕ್ಕೆ ಏನೋ ಒಂದು ಒಳಿತು ಮಾಡಬೇಕು. ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ಜನ್ಮದಲ್ಲಿರುವವರು ಏನೋ ಒಂದು ನಾನು ಒಳ್ಳೆಯದು ಮಾಡ್ತೇನೆ, ಯಾರಿಗಾದರೂ ಒಬ್ಬರಿಗೆ, ಕೊನೆಯ ಪಕ್ಷ ಯಾರಿಗೂ ಒಳ್ಳೆಯದು ಮಾಡಲಿಕ್ಕೆ ಆಗೋದಿಲ್ವಾ? ನನ್ನ ಆತ್ಮಕ್ಕೆ ನಾನು ಸತ್ಯವಾಗಿ ನಡೀತೇನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ನಡೆಯುವುದಿಲ್ಲ ಎಂಬ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅವನವನ ಒಳಗೆ. ಇದು ಬಲವಂತವಾಗಿರಬಾರ್ದು, ಸತ್ಯದಿಂದ ಆಗಬೇಕು, ಅನುಭವದಿಂದ ಆಗಬೇಕು. ಎಲ್ಲರಿಗೂ ಜ್ಞಾನದ ಮಾತುಗಳು ಸಲ್ಲುವುದಿಲ್ಲ. ಸತ್ಯವಂತರಿಗೆ ಮಾತ್ರ ಜ್ಞಾನದ ಮಾತು ಸಲ್ಲುವುದು. ನಂಬಿಕೆಯಿಂದ 1000 ವಿಚಾರವನ್ನು ಕೇಳ್ಬೋದು, ಆದರೆ ನಂಬಿಕೆಯಿಂದ ಸತ್ಯ ಎಂಬುದು ತುಂಬ ಸ್ಟ್ರಾಂಗ್. ಆ ಸತ್ಯ ಎಂಬುದು ಆ ನಂಬಿಕೆಯನ್ನೇ ತೆಗೆದು ಬಿಡ್ತದೆ.
ಬೇಡಪ್ಪ ಅಂತೇಳಿ ಹೇಳಿಬಿಡ್ತದೆ. ಅದು ಸತ್ಯ ಎಂಬುದು ಏನಾಗಬೇಕು ಅದನ್ನು ಮಾಡಿಸ್ತದೆ. ಹೇಳೋದಾಯ್ತಾ? ನಮ್ಮ ಜನ್ಮಕ್ಕೆ ನಾವು ಯಾವ ರೀತಿ ಇರಬೇಕು ಅಂತೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಇದು ಜನ್ಮದಿನವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು. ಕ್ಷಣ ಕ್ಷಣ ಕೂಡ ಅರ್ಥ ಮಾಡಿಕೊಳ್ಬೇಕು. ಕ್ಷಣ ಕ್ಷಣ ಕೂಡ ಅರ್ಥ ಮಾಡಿಕೊಳ್ಳುವಾಗ ಒಂದು ಕ್ಷಣದಲ್ಲಿ ಸತ್ಯದ ಅರಿವು ಆಗಿಯೇ ಆಗ್ತದೆ. ಆ ಒಂದು ಕ್ಷಣ ಎಂಬುದು ನಿದ್ದೆಯಾಗಿರ್ತದೆ, ಗಾಢ ನಿದ್ರೆಯಾಗಿರ್ತದೆ. ಆದರೆ ಮರುದಿನ ಎಚ್ಚರ ಆಗ್ತದೆ. ಮರುದಿನ ಎಚ್ಚರ ಆದರೆ ನಿನ್ನೆ ನಾನು ಎಲ್ಲಿ ಇದ್ದೆ ಆ ಸಮಯದಲ್ಲಿ ಅಂತ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಉತ್ತರ ಸಿಕ್ಕಿದರೆ ನಿಮಗೆ ಫಸ್ಟ್ ಕ್ಲಾಸ್, A1, ನಂಬರ್ 1. ಆ ನಿದ್ರೆ ಸಮಯದಲ್ಲಿ ನೀವು ಎಲ್ಲಿ ಇದ್ದೀರಿ ಅಂತೇಳಿ ನಿಮಗೆ ಪರ್ಫೆಕ್ಟಾಗಿ ಉತ್ತರ ಸಿಕ್ಕಿದರೆ 100% ನಿಮ್ಮ ಸೋಲ್ ಅದು ಡಿವೈನ್ ಸೋಲ್, ಆ ಭಗವಂತನೇ ನಿಮ್ಮೊಳಗಿರು ಡೆಫಿನೆಟ್ ಆಗಿ. ಅಷ್ಟು ಸುಲಭದಲ್ಲಿ ಇದು ಆಗೋದಿಲ್ಲ. ಅಷ್ಟು ಸುಲಭದಲ್ಲಿ ಈ ಸ್ಥಿತಿಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಮಶ್ರೇಷ್ಠ ಸ್ಥಿತಿಯಲ್ಲಿರುವವರಿಂದ ಈ ಸ್ಥಿತಿಯನ್ನು ಕಂಡುಕೊಳ್ತಾರೆ. ಆ ಕ್ಷಣ ಕ್ಷಣದ ಸತ್ಯ, ಆ ನಿದ್ರೆ ಎಂಬ ಆ ಕ್ಷಣದಲ್ಲಿ ಭಗವಂತನ ಅರಿವಾಗ್ತದೆ, ನಮಗೆ ಸತ್ಯದ ಅರಿವಾಗ್ತದೆ. ಆ ಸತ್ಯದ ಅರಿವಾಗಬೇಕು ಜನ್ಮದಲ್ಲಿ. ಆ ಸತ್ಯದ ಅರಿವಾಗುವಾಗ ಮನುಷ್ಯ ಜನ್ಮದಲ್ಲಿ ನಾವು ಏನೋ ಒಂದು ಒಳ್ಳೆಯದು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಇದೇ ಮನುಷ್ಯ ಜನ್ಮದ ಸೂಕ್ಷ್ಮತೆಗಳಲ್ಲ, ಅವರವರ ಅನುಭವಕ್ಕೆ ತಕ್ಕ ಹಾಗೆ. ಇನ್ನು ಅನುಭವಿಸ್ತಾರಿದ್ದಾರೆ ಅನೇಕ ಜನರು, ಮಹಾಪುರುಷರು, ಯೋಗಿಗಳೆಲ್ಲ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಅವರವರ ಅನುಭವಕ್ಕೆ ತಕ್ಕಾಗಿ ಒಬ್ಬರು ಎಲ್ಲ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ, ಎಲ್ಲರಿಗೂ ಹೇಳೋದಾದರೆ, ಈ ಮನುಷ್ಯ ಜನ್ಮವೆಂಬುದು ಬಹಳ ಪವಿತ್ರ. ಇದನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ. ಈ ಜನ್ಮವನ್ನು ನಿಮ್ಮ ಅಂತರಾತ್ಮದ ಶುದ್ಧದಿಂದ ಅನುಭವಿಸಿ ಈ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗಲಿಕ್ಕೆ ಪ್ರಯತ್ನ ಪಡಿ. ಆಗ ಪ್ರತಿಯೊಬ್ಬರಿಗೂ ನಾನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಆಗ್ತದೆ, ಸಾರ್ಥಕತೆ ಉಂಟಾಗ್ತದೆ, ಈ ಸತ್ಯದ ಅರಿವಾಗ್ತದೆ, ಜನ್ಮದ ಅರಿವಾಗ್ತದೆ. ಇಷ್ಟೇ ಹೇಳೋದು. ಅರ್ಥ ಆಯ್ತಾ? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ಒಂದು ಜನ್ಮದಿನದಿಂದ ಅದೆಷ್ಟೋ ಜನ್ಮದಿನ, ಅದೆಷ್ಟೋ ಜನ್ಮದಿನ. ಒಂದು ಜನ್ಮದಿನದಿಂದ ಅದೆಷ್ಟೋ ಜನ್ಮದಿನ, ಅದೆಷ್ಟೋ ಜನ್ಮಗಳು. ಒಂದು ಜನ್ಮದಿಂದ, ಒಂದು ಜನ್ಮದಿಂದ ಅದೆಷ್ಟೋ ಜನ್ಮದಿನ, ಒಂದು ಜನ್ಮದಿಂದ ಅದೆಷ್ಟೋ ಜನ್ಮಗಳು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಗುರುವೇ ಶರಣಂ.